ವಿವೇಕ ಚೂಡಾಮಣಿ ಸಂಚಿಕೆ 6 ಜ್ಞಾನವಿಲ್ಲದೆ ಮುಕ್ತಿ ಸಾಧ್ಯವೇ? ಇದು ಶಂಕರಾಚಾರ್ಯರ ಸಿಂಹ ಗರ್ಜನೆಯಾಗಿದೆ. ಅವರು ಹೀಗೆ ಒಂದು ಪ್ರಶ್ನೆ ಕೇಳುತ್ತಾರೆ, ಜ್ಞಾನವಿಲ್ಲದೆ ಮುಕ್ತಿ ಸಾಧ್ಯವೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಸಾಧಕರೇ, ನಾವು ಸಾಮಾನ್ಯವಾಗಿ ಅಂದುಕೊಳ್ಳುತ್ತೇವೆ, ನಾನು ದಿನಾ ದೇವಸ್ಥಾನಕ್ಕೆ ಹೋಗುತ್ತೇನೆ, ಲಕ್ಷಗಟ್ಟಲೆ ಜಪ ಮಾಡುತ್ತೇನೆ, ದೊಡ್ಡ ದೊಡ್ಡ ಯಾಗಗಳನ್ನು ಮಾಡಿಸಿದ್ದೇನೆ, ಅಷ್ಟು ಸಾಲದೆ ನನಗೆ ಮೋಕ್ಷ ಸಿಗಲು ಎಂದು. ನಮ್ಮ ಈ ನಂಬಿಕೆಯ ಬುಡವನ್ನೇ ಅಲ್ಲಾಡಿಸುವಂತಹ ಒಂದು ಕಟುವಾದ ಆದರೆ ಅಷ್ಟೇ ಸತ್ಯವಾದ ಮಾತನ್ನು ಜಗದ್ಗುರು ಆದಿ ಶಂಕರಾಚಾರ್ಯರು ಈ 6ನೇ ಶ್ಲೋಕದಲ್ಲಿ ಆಡಿದ್ದಾರೆ. ಇದು ವಿವೇಕ ಚೂಡಾಮಣಿಯ ಅತ್ಯಂತ ಪ್ರಸಿದ್ಧ ಮತ್ತು ಕ್ರಾಂತಿಕಾರಿ ಶ್ಲೋಕಗಳಲ್ಲಿ ಒಂದು. ಆಚಾರ್ಯರು ಹೇಳುತ್ತಾರೆ, ನೀನು ಎಷ್ಟೇ ಪೂಜೆ ಮಾಡು, ಎಷ್ಟೇ ಶಾಸ್ತ್ರ ಓದು, ಆದರೆ ನಿನಗೆ ನಾನೇ ಬ್ರಹ್ಮ ಎಂಬ ಅನುಭವ ಆಗದಿದ್ದರೆ, ಬ್ರಹ್ಮದೇವರ ಆಯಸ್ಸು ಮುಗಿದು ಹೋದರೂ ನಿನಗೆ ಮುಕ್ತಿ ಸಿಗೋದಿಲ್ಲ. ಕೇಳಲು ಸ್ವಲ್ಪ ಕಠಿಣ ಅನಿಸಬಹುದು, ಆದರೆ ರೋಗ ಹಳೆಯದಾದಾಗ ವೈದ್ಯರು ಕಟುವಾದ ಔಷಧಿ ಕೊಡಲೇಬೇಕಲ್ಲವೇ? ನಮ್ಮ ಅಜ್ಞಾನದ ರೋಗಕ್ಕೆ ಇದೇ ದಿವ್ಯೌಷಧ. ಬನ್ನಿ, ಆಚಾರ್ಯರ ಆ ಸಿಂಹ ಗರ್ಜನೆಯನ್ನು ಮೊದಲು ಕೇಳೋಣ. ವದಂತು ಶಾಸ್ತ್ರಾಣಿ ಯಜಂತು ದೇವಾನ್ ಕುರ್ವಂತು ಕರ್ಮಾಣಿ ಭಜಂತು ದೇವತಾಃ ಆತ್ಮೈಕ ಬೋಧೇನ ವಿನಾಪಿ ಮುಕ್ತಿರ್ನ ಸಿದ್ಧತಿ ಬ್ರಹ್ಮ ಶತಾಂತರೇಪಿ. ಶ್ಲೋಕದ ಮೊದಲಾರ್ಧದಲ್ಲಿ ಶಂಕರರು ನಾವು ಮಾಡುವ ಧಾರ್ಮಿಕ ಕೆಲಸಗಳ ಪಟ್ಟಿಯನ್ನು ನೀಡುತ್ತಾರೆ. ನೋಡಿ, ಇವೆಲ್ಲವೂ ಕೆಟ್ಟ ಕೆಲಸಗಳಲ್ಲ, ಇವೆಲ್ಲವೂ ಪುಣ್ಯ ಕಾರ್ಯಗಳೇ. ಆದರೆ ಇವುಗಳಿಗೆ ಒಂದು ಮಿತಿ ಇದೆ. ವದಂತು ಶಾಸ್ತ್ರಾಣಿ, ಶಾಸ್ತ್ರಗಳನ್ನು ಎಷ್ಟು ಬೇಕಾದರೂ ಮಾತನಾಡಲಿ. ಕೆಲವರು ವೇದಗಳನ್ನು ಉಪನಿಷತ್ತುಗಳನ್ನು ಗಿಳಿಪಾಠ ಮಾಡಿ ಒಪ್ಪಿಸುತ್ತಾರೆ, ವ್ಯಾಕರಣದ ಚರ್ಚೆ ಮಾಡುತ್ತಾರೆ. ಆದರೆ ಅದು ಬಾಯಿಯ ಕಸರತ್ತು ಮಾತ್ರವಾಗಿದ್ದರೆ ಏನು ಪ್ರಯೋಜನ? ಯಜಂತು ದೇವಾನ್, ದೇವತೆಗಳಿಗೆ ಯಜ್ಞ ಯಾಗಾದಿಗಳನ್ನು ಮಾಡಲಿ, ತುಪ್ಪ ಹವಿರ್ಭಾಗಗಳನ್ನು ಅಗ್ನಿಗೆ ಅರ್ಪಿಸಲಿ. ಕುರ್ವಂತು ಕರ್ಮಾಣಿ, ದಾನ ಧರ್ಮ ವ್ರತ ತೀರ್ಥಯಾತ್ರೆ ಇತ್ಯಾದಿ ಪುಣ್ಯ ಕರ್ಮಗಳನ್ನು ಮಾಡಲಿ. ಭಜಂತು ದೇವತಾ, ಭಕ್ತಿ ಭಾವದಿಂದ ದೇವರ ಭಜನೆ ಮಾಡಲಿ, ಸ್ತೋತ್ರಗಳನ್ನು ಹಾಡಲಿ. ಶೃಂಗೇರಿ ಮಹಾಸ್ವಾಮಿಗಳು ಇಲ್ಲಿ ಒಂದು ಮಹತ್ವದ ಪ್ರಶ್ನೆ ಕೇಳುತ್ತಾರೆ, ಇವೆಲ್ಲವೂ ಒಳ್ಳೆಯದೇ ಅಲ್ಲವೇ? ಶಂಕರಾಚಾರ್ಯರು ಏಕೆ ಇವನ್ನು ಸಾಲದು ಎನ್ನುತ್ತಿದ್ದಾರೆ? ಉತ್ತರ ತುಂಬಾ ಸರಳ ಇದೆ. ಇವೆಲ್ಲವೂ ಕ್ರಿಯೆಗಳು, ಕ್ರಿಯೆಗೆ ಒಂದು ಫಲವಿದೆ. ಆದರೆ ಮೋಕ್ಷವು ಕ್ರಿಯೆಯ ಫಲವಲ್ಲ, ಅದು ಜ್ಞಾನದ ಫಲ. ಉದಾಹರಣೆಗೆ, ನೀವು ಕತ್ತಲೆ ಕೋಣೆಯಲ್ಲಿದ್ದೀರಿ, ಕತ್ತಲೆ ಹೋಗಲಾಡಿಸಲು ನೀವು ಕಸಗುಡಿಸಬಹುದು, ದೇವರ ನಾಮ ಹೇಳಬಹುದು, ಅಳಬಹುದು. ಆದರೆ ಎಲ್ಲಿಯವರೆಗೆ ನೀವು ದೀಪ ಹಚ್ಚುವುದಿಲ್ಲವೋ ಜ್ಞಾನ, ಅಲ್ಲಿಯವರೆಗೆ ಕತ್ತಲೆ ಹೋಗುತ್ತದೆಯೇ? ಇಲ್ಲ. ಅದೇ ರೀತಿ ಆತ್ಮಜ್ಞಾನವೆಂಬ ದೀಪ ಹಚ್ಚದೆ ಬೇರೆ ಎಷ್ಟೇ ಕಸರತ್ತು ಮಾಡಿದರೂ ಅಜ್ಞಾನದ ಕತ್ತಲೆ ಹೋಗುವುದಿಲ್ಲ. ಈ ಶ್ಲೋಕದ ತಿರುಳಿಗೆ ಬರೋಣ. ಆತ್ಮೈಕ ಬೋಧೇನ ವಿನ, ಇಲ್ಲಿ ಶಂಕರರು ಜ್ಞಾನ ಎಂಬ ಸಾಮಾನ್ಯ ಪದ ಬಳಸಿಲ್ಲ, ಆತ್ಮ ಐಕ್ಯ ಬೋಧ ಎಂದಿದ್ದಾರೆ. ಏನಿದರ ಅರ್ಥ? ಮೊದಲು ಆತ್ಮ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಆತ್ಮ ಅಂದ್ರೆ ನಮ್ಮ ನಿಜ ಸ್ವರೂಪ, ಇದುವೇ ಸಾಕ್ಷಿ ಚೈತನ್ಯ. ಐಕ್ಯ ಅಂದ್ರೆ ಒಂದಾಗಿರುವುದು, ಬೋಧ ಅಂದರೆ ಅರಿವು ಅಥವಾ ಅನುಭವ. ಆತ್ಮ ಐಕ್ಯ ಬೋಧ, ನಮ್ಮ ನಿಜ ಸ್ವರೂಪ ಒಂದಾಗಿರುವುದು, ಅರಿವು ಅಥವಾ ಅನುಭವ. ನಾನು ಬೇರೆ ದೇವರು ಬೇರೆ ಎಂದು ಪೂಜೆ ಮಾಡುವುದು ದ್ವೈತ. ಇದು ಭಕ್ತಿಯ ಹಂತ. ಆದರೆ ಯಾವ ಪರಮಾತ್ಮನನ್ನು ನಾನು ಹೊರಗೆ ಪೂಜಿಸುತ್ತಿದ್ದೇನೋ ಆ ಪರಮಾತ್ಮನೇ ನನ್ನ ಅಂತರಾತ್ಮನಾಗಿದ್ದಾನೆ. ಜೀವ ಮತ್ತು ಬ್ರಹ್ಮ ಒಂದೇ ಎಂಬ ಐಕ್ಯತೆಯ ಅನುಭವವಾಗುವುದೇ ಜ್ಞಾನ. ಮಹಾಸ್ವಾಮಿಗಳು ಹೇಳುತ್ತಾರೆ, ಚಿತ್ತ ಶುದ್ಧಿಗಾಗಿ ಕರ್ಮ ಬೇಕು, ಏಕಾಗ್ರತೆಗಾಗಿ ಉಪಾಸನೆ ಬೇಕು, ಆದರೆ ಮೋಕ್ಷಕ್ಕೆ ಜ್ಞಾನವೇ ಬೇಕು. ಹೇಗೆ ಹಸಿವಾದವನಿಗೆ ಊಟದ ಬಗ್ಗೆ ಮಾತನಾಡಿದರೆ ಹೊಟ್ಟೆ ತುಂಬುವುದಿಲ್ಲವೋ, ಊಟದ ಚಿತ್ರ ಬರೆದರೆ ಹಸಿವು ಇಂಗುವುದಿಲ್ಲವೋ, ಹಾಗೆ ಕೇವಲ ಕ್ರಿಯೆಗಳಿಂದ ಮುಕ್ತಿ ಸಿಗುವುದಿಲ್ಲ. ಊಟ ಮಾಡಲೇಬೇಕು, ಅನುಭವ ಪಡೆಯಲೇಬೇಕು. ಈ ತತ್ವವನ್ನು ಅರ್ಥ ಮಾಡಿಕೊಳ್ಳಲು ಒಂದು ಪ್ರಸಿದ್ಧವಾದ ದೃಷ್ಟಾಂತವನ್ನು ನೋಡೋಣ.
ನೋಡೋಣ. ಒಬ್ಬ ವ್ಯಕ್ತಿಗೆ ಭಯಂಕರವಾದ ಕಾಯಿಲೆ ಬಂದಿದೆ ಎಂದುಕೊಳ್ಳಿ. ಅವನು ಒಬ್ಬ ದೊಡ್ಡ ಡಾಕ್ಟರ್ ಬಳಿ ಹೋಗುತ್ತಾನೆ. ಡಾಕ್ಟರ್ ಅವನನ್ನು ಪರೀಕ್ಷಿಸಿ ಒಂದು ಚೀಟಿಯಲ್ಲಿ ಔಷಧಿಯ ಹೆಸರನ್ನು ಬರೆದು ಕೊಡುತ್ತಾರೆ. ಈಗ ಆ ರೋಗಿ ಏನು ಮಾಡುತ್ತಾನೆ? ಆ ಚೀಟಿಯನ್ನು ದಿನಾ ಪೂಜೆ ಮಾಡುತ್ತಾನೆ. ಭಜಂತು ದೇವತಾ. ಆ ಚೀಟಿಯಲ್ಲಿರುವ ಔಷಧಿಯ ಹೆಸರನ್ನು 108 ಬಾರಿ ರಾಗವಾಗಿ ಹಾಡುತ್ತಾನೆಯೇ. ವದಂತು ಶಾಸ್ತ್ರಾಣಿ. ಆ ಚೀಟಿಗೆ ಹೂವು ಹಾಕಿ ನಮಸ್ಕಾರ ಮಾಡುತ್ತಾನೆ. ಕುರುವಂತು ಕರ್ಮಾಣಿ. ಭಜಂತು ದೇವತಾ. ವದಂತು ಶಾಸ್ತ್ರಾಣಿ. ಕುರುವಂತು ಕರ್ಮಾಣಿ. ಹೀಗೆ 100 ವರ್ಷ ಕಳೆದರೂ ಅವನ ರೋಗ ವಾಸಿಯಾಗುತ್ತದೆಯೇ? ಹೀಗೆ 100 ವರ್ಷ ಕಳೆದರೂ ಅವನ ರೋಗ ವಾಸಿಯಾಗುತ್ತದೆಯೇ? ಖಂಡಿತ ಇಲ್ಲ. ರೋಗ ವಾಸಿಯಾಗಬೇಕಾದರೆ ಅವನು ಏನು ಮಾಡಬೇಕು? ಔಷಧಿಯನ್ನು ತೆಗೆದುಕೊಂಡು ಬಾಯಿಗೆ ಹಾಕಿಕೊಂಡು ನುಂಗಬೇಕು. ಯಾವಾಗ ಔಷಧಿ ರಕ್ತದಲ್ಲಿ ಸೇರುತ್ತದೋ, ಐಕ್ಯವಾಗುತ್ತದೋ, ಆಗ ಮಾತ್ರ ರೋಗ ಹೋಗುತ್ತದೆ. ಶಂಕರರು ಹೇಳುತ್ತಿರುವುದು ಇದನ್ನೇ. ಶಾಸ್ತ್ರಗಳು ಡಾಕ್ಟರ್ ಕೊಟ್ಟ ಚೀಟಿ ಇದ್ದಂತೆ. ಶಾಸ್ತ್ರಗಳು ಡಾಕ್ಟರ್ ಕೊಟ್ಟ ಚೀಟಿ ಇದ್ದಂತೆ ಪೂಜೆ ಭಜನೆಗಳು ಆ ಔಷಧಿಯನ್ನು ತರುವ ಪ್ರಯತ್ನವಿದ್ದಂತೆ. ಪೂಜೆ ಭಜನೆಗಳು ಆ ಔಷಧಿಯನ್ನು ತರುವ ಪ್ರಯತ್ನವಿದ್ದಂತೆ. ಆದರೆ ಅಹಂ ಬ್ರಹ್ಮಾಸ್ಮಿ ಎಂಬ ಜ್ಞಾನವನ್ನು ಅನುಭವಕ್ಕೆ ತಂದುಕೊಳ್ಳುವುದೇ ಔಷಧಿಯನ್ನು ನುಂಗುವುದು. ಯಾರು ಔಷಧಿಯನ್ನು ನುಂಗುವುದಿಲ್ಲವೋ ಅವರು ಕೇವಲ ಚೀಟಿಯನ್ನು ಹಿಡಿದುಕೊಂಡು ನನಗೆ ರೋಗವಾಸಿಯಾಗಲಿಲ್ಲ ಎಂದು ಅತ್ತರೆ ಅದು ಮೂರ್ಖತನವಲ್ಲವೇ? ಶ್ಲೋಕದ ಕೊನೆಯ ಭಾಗ ಮೈ ನಡುಗಿಸುವಂತಿದೆ. ನ ಸಿದ್ಧತಿ ಬ್ರಹ್ಮ ಶತಾಂತರೇಪಿ. ಜ್ಞಾನವಿಲ್ಲದೆ ಹೋದರೆ ಎಷ್ಟು ಕಾಲವಾದರೂ ಮುಕ್ತಿ ಸಿಗುವುದಿಲ್ಲವಂತೆ. ಜ್ಞಾನ ಇಲ್ಲದೆ ಹೋದರೆ ಎಷ್ಟು ಕಾಲವಾದರೂ ಮುಕ್ತಿ ಸಿಗುವುದಿಲ್ಲವಂತೆ. ಎಷ್ಟು ಕಾಲ? ಬ್ರಹ್ಮಶತ ಅಂದರೆ ಬ್ರಹ್ಮದೇವರ 100 ವರ್ಷಗಳು. ಮನುಷ್ಯರ ಲೆಕ್ಕದಲ್ಲಿ ಇದು ಕೋಟ್ಯಾಂತರ ಅಲ್ಲ, ಲೆಕ್ಕಕ್ಕೆ ಸಿಗದಷ್ಟು ವರ್ಷಗಳು. ಬ್ರಹ್ಮದೇವರ ಒಂದು ಹಗಲು ಎಂದರೆ ಮನುಷ್ಯರ 432 ಕೋಟಿ ವರ್ಷಗಳು. ಬ್ರಹ್ಮದೇವರ ಒಂದು ಹಗಲು ಎಂದರೆ ಮನುಷ್ಯರ 432 ಕೋಟಿ ವರ್ಷಗಳು. ಅಂತಹ 100 ವರ್ಷಗಳು ಕಳೆದರು ಅಂದರೆ ಸೃಷ್ಟಿ ಪ್ರಳಯಗಳೇ ಆಗಿ ಹೋದರು. ಜ್ಞಾನವಿಲ್ಲದವನಿಗೆ ಮುಕ್ತಿಗಿಲ್ಲ. ಅವನು ಮತ್ತೆ ಮತ್ತೆ ಹುಟ್ಟುತ್ತಲೇ ಇರುತ್ತಾನೆ, ಸಾಯುತ್ತಲೇ ಇರುತ್ತಾನೆ. ಏಕೆಂದರೆ ಅಜ್ಞಾನವನ್ನು ನಾಶ ಮಾಡುವ ಶಕ್ತಿ ಇರುವುದು ಜ್ಞಾನಕ್ಕೆ ಮಾತ್ರ. ಕರ್ಮವು ಅಜ್ಞಾನವನ್ನು ನಾಶ ಮಾಡುವುದಿಲ್ಲ, ಬದಲಿಗೆ ಕರ್ಮವು ಅಜ್ಞಾನವನ್ನೇ ಆಶ್ರಯಿಸಿದೆ. ನಾನು ಕರ್ತೃ ಎಂಬ ಅಹಂಕಾರ. ಹೀಗಾಗಿ ಜ್ಞಾನಾಗ್ನಿಯಿಂದ ಮಾತ್ರ ಕರ್ಮ ಬಂಧನ ಸುಟ್ಟು ಹೋಗಲು ಸಾಧ್ಯ. ಜ್ಞಾನಾಗ್ನಿಯಿಂದ ಮಾತ್ರ ಕರ್ಮ ಬಂಧನ ಸುಟ್ಟು ಹೋಗಲು ಸಾಧ್ಯ. ಬಂಧುಗಳೇ, ಕೊನೆಯದಾಗಿ ಒಂದು ಮುಖ್ಯವಾದ ಎಚ್ಚರಿಕೆ. ಶಂಕರರು ಹೀಗೆ ಹೇಳಿದ್ದಾರೆಂದು ನಾಳೆಯಿಂದ ಪೂಜೆ, ಸಂಧ್ಯಾ ವಂದನೆ, ಭಜನೆ ಎಲ್ಲವನ್ನೂ ನಿಲ್ಲಿಸಬೇಕೆ? ಖಂಡಿತ ಇಲ್ಲ. ಶೃಂಗೇರಿ ಮಹಾಸ್ವಾಮಿಗಳು ಇಲ್ಲಿ ಸ್ಪಷ್ಟಪಡಿಸುತ್ತಾರೆ, ಮೆಟ್ಟಿಲುಗಳು ಮಾಳಿಗೆಯೆಲ್ಲ ನಿಜ, ಮೆಟ್ಟಿಲುಗಳು ಮಾಳಿಗೆಯೆಲ್ಲ ನಿಜ, ಆದರೆ ಮಾಳಿಗೆ ಏರಲು ಮೆಟ್ಟಿಲು ಬೇಕೇ ಬೇಕು. ಕರ್ಮ ಮತ್ತು ಭಕ್ತಿ ನಮ್ಮ ಮನಸ್ಸಿನ ಕೊಳೆಯನ್ನು ತೊಳೆಯಲು ಸಾಬೂನು ಇದ್ದಂತೆ. ಕರ್ಮ ಮತ್ತು ಭಕ್ತಿ ನಮ್ಮ ಮನಸ್ಸಿನ ಕೊಳೆಯನ್ನು ತೊಳೆಯಲು ಸಾಬೂನು ಇದ್ದಂತೆ. ಮನಸ್ಸು ಶುದ್ಧವಾದಾಗ ಮಾತ್ರ ಅದರಲ್ಲಿ ಜ್ಞಾನದ ಪ್ರತಿಬಿಂಬ ಮೂಡುತ್ತದೆ. ಆದ್ದರಿಂದ ಪೂಜೆ ಮಾಡಿ, ಆದರೆ ಪೂಜೆಯೇ ಅಂತಿಮ ಗುರಿ ಎಂದು ತಿಳಿಯಬೇಡಿ. ಈ ಪೂಜೆಯ ಮೂಲಕ ನನ್ನ ಮನಸ್ಸು ಶುದ್ಧವಾಗಲಿ, ನನಗೆ ಆತ್ಮೈಕ್ಯ ಜ್ಞಾನ ಸಿಗುವ ಯೋಗ್ಯತೆ ಬರಲಿ ಎಂದು ಪ್ರಾರ್ಥಿಸಿ. ನಮ್ಮ ಗುರಿ ಆ ಔಷಧಿಯನ್ನು, ಜ್ಞಾನವನ್ನು ನುಂಗುವುದಾಗಿರಲಿ. ಕೇವಲ ಚೀಟಿಯನ್ನು ಪೂಜೆ ಮಾಡುವುದಲ್ಲ. ಈ ವಿವೇಕ ಚೂಡಾಮಣಿಯ ಮುಂದಿನ ಪಯಣದಲ್ಲಿ ಆ ಔಷಧಿಯನ್ನು ಹೇಗೆ ತಯಾರಿಸುವುದು ಮತ್ತು ಹೇಗೆ ಸೇವಿಸುವುದು ಎಂಬುದನ್ನು ಆಚಾರ್ಯರು ಕಲಿಸಿಕೊಡಲಿದ್ದಾರೆ. ಬ್ರಹ್ಮದೇವರ ಆಯಸ್ಸಿನವರೆಗೂ ಕಾಯುವ ತಾಳ್ಮೆ ನಮಗಿಲ್ಲ. ಇದೇ ಜನ್ಮದಲ್ಲಿ ಮುಕ್ತಿ ಪಡೆಯುವ ಛಲ ನಮ್ಮದಾಗಲಿ. ಹರಿ ಓಂ ತತ್ಸತ್.